ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ನಿಮ್ಮ ಜನಾರ್ದನಾಚಾರ್ಯ, ಜ್ಯೋತಿಷ್ಯ ಪಂಡಿತರು. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಕುಂಭರಾಶಿಯ ವ್ಯಕ್ತಿಯ ಗುಣಲಕ್ಷಣಗಳನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಕುಂಭರಾಶಿ ಅಂತಂದರೆ ಶನಿ ಮಹಾತ್ಮನ ರಾಶಿ. ಇದು ರಾಶ್ಯಾಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ. ನಕ್ಷತ್ರ ಬಂದುಬಿಟ್ಟು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣ, ಪೂರ್ವಭಾದದ ಮೊದಲ 3 ಚರಣಗಳು ಕೂಡಿರ್ತದೆ. ಲಾಂಛನ ಬಂದುಬಿಟ್ಟು ಬಿಂದಿಗೆ ಹೊತ್ತಿರುವ ಮಹಿಳೆ. ರಾಶ್ಯಾಧಿಪತಿ ಶನಿ ಮಹಾತ್ಮ ಹಾಗೂ ವಾಯುತತ್ವದ ರಾಶಿ. ಇದು ಸ್ಥಿರ ವ್ಯಕ್ತಿತ್ವ. ಅದೃಷ್ಟದ ವಾರ ಬಂದು ಶುಕ್ರವಾರ ಮತ್ತು ಶನಿವಾರ. ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ. ರತ್ನ ಬಂದುಬಿಟ್ಟು ನೀಲಂ. ಕಾಲಪುರುಷನ ಅಂಗ ಬಂದು ಕಾಲುಗಳು ಬಿಂಬಿಸುತ್ತದೆ. ಇಲ್ಲಿ ಪುರುಷಲಿಂಗದ ರಾಶಿ ಮಿತ್ರ ರಾಶಿಗಳು ಬಂದುಬಿಟ್ಟು ವೃಷಭ, ಮೀನ, ಮಕರ. ಶತ್ರುರಾಶಿ ಮೇಷ, ಕಟಕ, ಸಿಂಹರಾಶಿ ಆಗಿರ್ತದೆ. ಈಗ ನೇರವಾಗಿ ಇವರ ಒಂದು ಗುಣಲಕ್ಷಣಕ್ಕೆ ಬರೋಣ. ಮೊದಲನೇದಾಗಿ ರಾಶಾಧಿಪತಿ ಶನೇಶ್ವರ ಆಗಿರೋದ್ರಿಂದ ಇವರು ನಂಬಿಕೆಗೆ ಯೋಗ್ಯರು. ಅಂದರೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಕೂಡ ಅವರನ್ನು ಪಾರ್ಟ್ನರಾಗಿ ಇಟ್ಕೊಂಡು ಮಾಡಬಹುದು. ಯಾವುದೇ ಒಂದು ಗಂಡ ಆದರೆ ಹೆಣ್ಣಿಗೆ ಕೊಡುವಂಥವರು ನಂಬಿಕೆ ಇಟ್ಟು ಕೊಡ್ಬೋದು, ಅಥವಾ ಹೆಣ್ಣಾದರೆ ಗಂಡಿನ ಕಡೆಯವರು ನಂಬಿಕೆ ಇಟ್ಟು ಕೊಡ್ಬೋದು ಇವ್ರ ಮೇಲೆ. ಎರಡನೇದಾಗಿ ಸಂಶೋಧಕರು. ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ, ಈ ರಿಸರ್ಚ್ ಫೀಲ್ಡ್ ಅಂತ ಏನಿರ್ತದಲ್ಲ, ಅದರಲ್ಲಿ ಇವರು ನಿಸ್ಸೀಮರಾಗಿರ್ತಾರೆ. ಅಂದರೆ ಅವರಿಗೊಂದು ಆಸಕ್ತಿ ಮೊದಲಿಂದನೂ ಅವರು ಬೈ ಬರ್ತೆ ಅದರಲ್ಲಿ ಅವರು ಹೊಂದ್ಕೊಂಡಿರ್ತಾರೆ ಹೇಳುವಂಥದ್ದು ಹೇಳಿಕೊಡ್ತೀನಿ. ಮೂರನೇದು ಬಂದುಬಿಟ್ಟು ದಾನಿಗಳು. ಅವನು ಅಯ್ಯೋ ಅಂತಂದರೆ ಅವನಿಗೆ ಎತ್ತಿ ಕೊಡುವಂತಹ ಕೈಯನ್ನು ಹೊಂದಿರುವಂಥವರು. ಯಾರೋ ಅವ್ರ ಮುಂದೆ ಅಂಗಲಾಚಿದರೆ ಅವರು ಏನೇ ನನ್ನ ಕೈಯಲ್ಲಿದ್ದರೂ ಕೂಡ ಎತ್ತಿ ಅವರಿಗೆ ಕೊಡುವಂತಹ ಒಂದು ವ್ಯಕ್ತಿತ್ವ ಉಳ್ಳವರು. ಹಾಗೆ ನಾಲ್ಕನೇದು ಬಂದುಬಿಟ್ಟು ಧಾರ್ಮಿಕ ಆಸಕ್ತರು. ಪೂಜೆ ಪುನಸ್ಕಾರ ಅಂದರೆ ಒಂದು ಧಾರ್ಮಿಕ ಏನು ಕಾರ್ಯಕ್ರಮಗಳು ಇರ್ತಾವಲ್ಲ, ಅದರಲ್ಲಿ ಬಂದುಬಿಟ್ಟು ತುಂಬ ಆಸಕ್ತಿ ಉಳ್ಳವರಾಗಿರ್ತಾರೆ. ಐದನೇದು ಬಂದುಬಿಟ್ಟು ಕಷ್ಟ ಕಾಲದಲ್ಲಿ ಪರರ ಸಹಾಯಕ್ಕೆ ನಿಲ್ಲುವಂತಹ ಒಂದು ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಯಾರಿಗಾದರೂ ಒಂದು ಕಷ್ಟ ಅಂದ್ಕೊಂಡಿದ್ದಾಗ, ಅಥವಾ ದಾರಿ ಮೇಲೆ ಒಂದು ಯಾರಿಗೋ ಒಂದು ಆಕ್ಸಿಡೆಂಟೇ ಆಯಿತು ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಇವರು ಅವರು ನೆರವಿಗೆ ತಾನೇ ಮುಂದಾಗಿ ನಿಂತ್ಕೊಳ್ತಾರೆ. ಯಾವುದೇ ಒಂದು ಅಂಜಿಕೆ ಇಲ್ಲದೆ, ಭಯ ಇಲ್ಲದೇ, ನಾಳೆ ಕೋರ್ಟ್ಗೆ ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಭಯ ಇಲ್ಲ ಅವ್ರಿಗೆ. ಅವರು ನಿಂತ್ಕೊಂಡ್ಬಿಡ್ತಾರೆ. ಆರನೇದು ಬಂದು ಬುದ್ಧಿವಂತರು. ಯೋಚನೆ ಮಾಡಿ, ಚಾಣಕ್ಯನ ಒಂದು ಗುಣಧರ್ಮವನ್ನು ಉಳ್ಳವರಂತಾಗಿರ್ತಾಯಿರೋರು. ಭಾಳ ಬುದ್ಧಿವಂತರು, ತೋರಿಸ್ಕೊಳ್ಳೋದಿಲ್ಲ ಯಾರಿಗೂ. ಎಷ್ಟು ಅವರು ಇದರಲ್ಲಿರ್ತಾರೆ ಅಂತಂದರೆ, ಅವನು ಬುದ್ಧಿವಂತ ಅಂದ್ಕೊಂಡು ನಮ್ಮ ಕಂಡುಹಿಡಿಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆ ಥರ ಒಂದು ವ್ಯಕ್ತಿತ್ವವನ್ನು ಉಳ್ಳವರು ಇವರು. ಏಳನೇ ಪಾಯಿಂಟ್ ಬಂದು ಸಾರ್ವಜನಿಕ ಸೇವೆ. ಅಂದರೆ ಈ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡೋರು. ಕೆಲವೊಂದು ದೊಡ್ಡ ದೊಡ್ಡ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಇವರ ಒಂದು ನಾಯಕತ್ವವನ್ನು ಮುಂದಾಳತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಇವರು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು. ಹಾಗೆ ಎಂಟನೇದು ಸಮಯ ಪ್ರಜ್ಞೆ ಅಂತಂದರೆ, ಈ ಟೈಮಲ್ಲಿ ಕೆಲಸ ಆಗಬೇಕು, ಈ ಟೈಮಿಗೆ ನಾನು ಅಲ್ಲಿ ಹೋಗಬೇಕು, ಈ ಟೈಮಿಗೆ ಆ ಮೀಟಿಂಗ್ ಇದೆ, ಅದನ್ನು ನಾನು ಮುಗಿಸ್ಬೇಕು, ನನಗೆ ಆಗಿರುವಂಥ ಜವಾಬ್ದಾರಿ ಇದೆ ಹೇಳುವಂಥದ್ದು ಸಮಯ ಪ್ರಜ್ಞೆ ಇವರಲ್ಲಿ ಭಾಳ ಒಂದು ಸೂಕ್ಷ್ಮವಾಗಿರ್ತದೆ. ಅವರಿಗೆ ಏನಾದರೂ ಬಂದುಬಿಟ್ಟು ನಾನು ಅವನಿಗೆ ಒಂದು 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ನಾನು 11 ಗಂಟೆಗೆ ಹೋದರೆ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ಅವರು 10 ಗಂಟೆಗೆ ಅಲ್ಲಿ ಇರ್ತಾರೆ. 9:55ಕ್ಕೆ ಅವರು ಆ ಸ್ಥಳದಲ್ಲೋ ಆ ಜಾಗದಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಅವರು. ಅದಕ್ಕೇ ಅವ್ರ ಹತ್ರ ಮಾತು ಕೊಡಬೇಕಾದ್ರೆ ಬಹಳ ಎಚ್ಚರವಾಗಿರಬೇಕು. ಕುಂಭರಾಶಿಯವರು ಏನು ಕಮ್ಮಿ ಅಲ್ಲ ಅವರು, ಆಯಿತಾ. 9ನೇದು ಬಂದುಬಿಟ್ಟು ಹಿತಚಿಂತಕರು.
ಯಾರಿಗೂ ಒಂದು ಕೇಡು ಬಯಸೋರಲ್ಲ, ಅಥವಾ ಯಾರಿಗೂ ಕೂಡ ಅವರು ಕೆಡಕನ್ನು ಮಾಡುವಂಥವರಲ್ಲ. ಈ ರೀತಿಯಾದಂತಹ ಒಂದು ಯಾರಿಗೂ ತೊಂದರೆ ಕೊಡದೇ ಇರುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಒಂದು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರದಲ್ಲೂ ಅದೇ ರೀತಿ ಒಂದು ಜಗಳ ಆಡಬಾರ್ದು, ಜಗಳ ಮಾಡ್ಕೋಬಾರ್ದು, ಜಗಳ ಮಾಡಿ ಏನು ಪ್ರಯೋಜನ ಹೇಳುವಂಥದ್ದು ಮಿತ್ರ ಬಾಂಧವ್ಯವನ್ನು ಹೊಂದಿರ್ತಾರೆ ಇವರು. ಅದೇ ರೀತಿಯಾಗಿ ಇವರ ಘಾತವಾರ ಬಂದುಬಿಟ್ಟು ಗುರುವಾರ, ಘಾತ ನಕ್ಷತ್ರ ಬಂದುಬಿಟ್ಟು ಆರಿದ್ರ ನಕ್ಷತ್ರ, ಘಾತ ಯೋಗ ಬಂದುಬಿಟ್ಟು ಗಂಡು ಯೋಗ, ಘಾತಾಕರಣ ಬಂದುಬಿಟ್ಟು ಕ್ಯೂಸ್ತಭ್ಯಂ ಆಗಿರ್ತದೆ. ಇದೇ ರೀತಿಯಾಗಿ ಇವ್ರದ್ದು ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂಥ ಈ ರೀತಿಯಾದ ಒಂದು ಗುಣಲಕ್ಷಣವನ್ನು ಹೊಂದಿರುವಂಥ ವ್ಯಕ್ತಿತ್ವವುಳ್ಳವರಾಗಿರ್ತಾರೆ. ಶನೇಶ್ವರನಿಗೆ, ಆಂಜನೇಯ ಸ್ವಾಮಿಗೆ ಇವರು ಶನಿವಾರ ಪೂಜೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ಒಂದು ಹಣಕಾಯಿ ಮಾಡಿಸುವಂಥದ್ದು ಇವರಿಗೆ ಭಾಳ ಶುಭವನ್ನು ತಂದುಕೊಡ್ತದೆ ಅನ್ನೋ ಹೇಳುವ ಮುಖಾಂತರ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ನಿಮಗೆ ಹೇಳ್ಕೊಂಡು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ.